ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಶಿಲ್ಪಕಲಾ ಅಕಾಡೆಮಿಯ 2024ನೇ ಸಾಲಿನ ಶಿಲ್ಪಶ್ರೀ ಪ್ರಶಸ್ತಿಗೆ ಚಿಕ್ಕನಾಯಕನಹಳ್ಳಿಯ ಶಿಲ್ಪಿ ವಿಶ್ವನಾಥ್ ಭಜನಾ ಆಯ್ಕೆಯಾಗಿರುವ ಹಿನ್ನೆಲೆ ಪಟ್ಟಣದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರು ತಾಲೂಕಿನ ಜನತೆ ಪರವಾಗಿ ಶಿಲ್ಪಿ ವಿಶ್ವನಾಥ್ ಅವರನ್ನ ಅಭಿನಂದಿಸಿದ್ರು. ನಮ್ಮ ತಾಲೂಕಿನ ಶಿಲ್ಪಿಗೆ ರಾಜ್ಯ ಮಟ್ಟದ ಗೌರವ ಲಭಿಸಿರುವುದು ಹೆಮ್ಮೆಯ ವಿಷಯ. ಇಂತಹ ಪ್ರತಿಭಾವಂತರಿಗೆ ಸರ್ಕಾರದಿಂದ ಮತ್ತಷ್ಟು ಪ್ರೋತ್ಸಾಹ ಸಿಗಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಆದ ಕೆಜಿ ಕೃಷ್ಣೇಗೌಡರು ಹಾಗೂ ಸಾಮಾಜಿಕ ಹೋರಾಟಗಾರ ಜಕನಹಳ್ಳಿ ಮಂಜುನಾಥ್ ಉಪಸ್ಥಿತರಿದ್ದರು. ಅವರು ಕೂಡ ಶಿಲ್ಪಿಯ ಸಾಧನೆಯನ್ನ ಕೊಂಡಾಡಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿಲ್ಪಿ ವಿಶ್ವನಾಥ್ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಜಕಣಾಚಾರಿ ವಿಶ್ವವಿಖ್ಯಾತಿಯಾಗಿ ಯಾವ ರೀತಿ ಶಿಲ್ಪವನ್ನು ಮಾಡ್ತಿದ್ರು, ನಮ್ಮ ವಿಶ್ವನಾಥ್ ಸಹ ಅದೇ ಹೋಲಿಕೆಯಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಆಧುನಿಕ ಜಕಣಾಚಾರ್ಯ ಹೋಲಿಕೆಯನ್ನು ಅವರು ಬಹುಭಾಗ ಪಡ್ಕೊಂಡಿದ್ದಾರೆ. ಇವರು ತಾಲೂಕು, ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಪಡೆದು ಈ ಜೀವನ ಪರ್ಯಂತ ಅಮರವಾಗಿ ಉಳಿಲಿ ಅಂತ ಹೇಳ್ತಾ ನಮ್ಮ ಗ್ಯಾರಂಟಿ ತಾಲೂಕು ಹಾಗೂ ಪತ್ರಿಕಾ ಮಾಧ್ಯಮದವರು ನಮ್ಮ ವಿಶ್ವನಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಸ್ಥಳೀಯರು ಮತ್ತು ಕಲಾಭಿಮಾನಿಗಳು ವಿಶ್ವನಾಥ್ ಭಜನಾ ಅವರ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿ ಮುಂದಿನ ದಿನದಲ್ಲಿ ಇನ್ನಷ್ಟು ಪ್ರಶಸ್ತಿಗಳು ದೊರಕಲಿ ಅಂತ ಹಾರೈಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.